ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ನಾಳೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. 8 ಜನವರಿಯಂದು 14,347.25ಗೆ ನಿಫ್ಟಿ ಕ್ಲೋಸ್ ಆಗಿತ್ತು, ಅಂದರೆ ಗ್ರೀನಲ್ಲೇ ಕ್ಲೋಸ್ ಆಗಿತ್ತು. 1.48% ಅಪ್ ಆಗಿತ್ತು. ಈಗಿನ ಲಕ್ಷಣಗಳನ್ನು ನೋಡಿದರೆ, ಕರೆಂಟ್ ಎನ್ವಿರಾನ್ಮೆಂಟನ್ನು ನೋಡಿದಾಗ ಸೋಮವಾರನೂ ಗ್ರೀನಲ್ಲೇ ಓಪನ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸೋಮವಾರನೂ ಕೂಡ ಸ್ಟಾಕ್ ಪ್ರೈಸ್ಗಳು ಅಪ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮುಖ್ಯವಾಗಿ IT ಸೆಕ್ಟರಲ್ಲಿ TCS, ಇನ್ಫೋಸಿಸ್, HCL ಟೆಕ್ನಾಲಜಿ ಈ ಸ್ಟಾಕ್ಗಳು ಅಪ್ ಆಗುವ ಲಕ್ಷಣಗಳು ಕಾಣ್ತಾ ಇದೆ. TCS ಒಳ್ಳೆಯ ರಿಸಲ್ಟನ್ನು ಬಿಡುಗಡೆಗೊಳಿಸಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ಫೋಸಿಸ್ ಕೂಡ ಅದರ ರಿಸಲ್ಟನ್ನು ಅನೌನ್ಸ್ ಮಾಡುತ್ತೆ, ಅದನ್ನು ಕಾದು ನೋಡಬೇಕಾಗಿದೆ. ಹಾಗಾಗಿ IT ಸ್ಟಾಕ್ಗಳು ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ ಈಗ. ಅದೇ ರೀತಿ ಮಹೀಂದ್ರ ಆ್ಯಂಡ್ ಮಹೀಂದ್ರ ಕೂಡ ಅದರ ವೆಹಿಕಲ್ಸಿನ ಸೇಲ್ಸ್ ಪ್ರೈಸನ್ನು ಜಾಸ್ತಿ ಮಾಡಿದೆ, ಹೈಕ್ ಮಾಡಿದೆ ಸೆಲ್ಲಿಂಗ್ ಪ್ರೈಸನ್ನು. ಹಾಗಾಗಿ ಇನ್ವೆಸ್ಟರ್ಸು ಜಾಸ್ತಿ ಇನ್ವೆಸ್ಟ್ ಮಾಡೋ ಚಾನ್ಸು ಕಾಣ್ತಾ ಇದೆ. ಮಹೀಂದ್ರ ಆ್ಯಂಡ್ ಮಹೀಂದ್ರವನ್ನು ಕೂಡ ಅಪ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹೀಗೆ ಇದು ಸೋಮವಾರದ ಮಾರ್ಕೆಟ್ ನಿರೀಕ್ಷೆ. ಯಾವುದಕ್ಕೂ ನಾವು SGX ನಿಫ್ಟಿ ಇದೆ, ಅದನ್ನು ನೋಡ್ಕೋಬೇಕು ಮೊದಲು. ಅದು ಗ್ರೀನಲ್ಲಿ ಓಪನ್ ಆಗಿದ್ದರೆ ನಿಫ್ಟಿನೂ ಗ್ರೀನಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಇಂಡಿಯನ್ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆ SGX ಸಿಂಗಾಪುರ್ ಮಾರ್ಕೆಟ್ ಓಪನ್ ಆಗುತ್ತಲ್ವ, ಅದನ್ನು ನೋಡ್ಕೋಬೇಕು ನಾವು. SGX ನಿಫ್ಟಿ ನೋಡ್ಕೊಂಡಾಗ ನಮಗೆ ಇದಕ್ಕೊಂದು ಇಂಡಿಕೇಟರ್ ಸಿಕ್ಬಿಡುತ್ತೆ, ಇಂಡಿಯನ್ ಮಾರ್ಕೆಟ್ ಹೇಗೆ ಓಪನ್ ಆಗುತ್ತೆ ಅಂತ. ಅದು ನೀವು SGX ನಿಫ್ಟಿ ಅಂತ ಹೊಡೆದ್ರೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ನೋಡ್ಕೊಳ್ಳಿ. ಅದು ಗ್ರೀನಲ್ಲಿ ಓಪನ್ ಆಗಿದ್ದರೆ ಇಂಡಿಯನ್ ಮಾರ್ಕೆಟು ಗ್ರೀನಲ್ಲಿ ಓಪನ್ ಆಗುತ್ತೆ ಅಂತ ಅರ್ಥ. ಹಾಗೆ ಈ ಥರ ಮಾರ್ಕೆಟನ್ನು ಪ್ರಿಡಿಕ್ಟ್ ಮಾಡಬೇಕು. ಇದೆಲ್ಲ ಎನ್ವಿರಾನ್ಮೆಂಟನ್ನು ನಾವು ಗಮನಿಸಿದಾಗ ಮಾರ್ಕೆಟು ನಿಫ್ಟಿ 15,000 ಟಚ್ ಆಗುತ್ತೆ, 15,200ವರೆಗೆ ಹೋಗುತ್ತೆ ಅಂತ ಅನಲಿಸ್ಟ್ಗಳು ಹೇಳ್ತಾ ಇದ್ದಾರೆ. ಅದನ್ನು ನೋಡಬೇಕು ನಾವು ಏನಾಗುತ್ತೆ ಅಂತ ಈ ವರ್ಷ. ಆಗುವ ಎಲ್ಲ ಲಕ್ಷಣಗಳು ಇದೆ. ಧನ್ಯವಾದಗಳು.